ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಒಂದು ಸೂಪರ್ ಸಿಂಪಲ್ ಬ್ಲೌಸ್ ಡಿಸೈನ್ ಮಾಡೋಣ. ಡೈಲಿ ಯೂಸ್ಗೆ ಪರ್ಫೆಕ್ಟ್ ಆಗಿರುತ್ತೆ. ನೆಕ್ ಓಪನಿಂಗು 3 ಇಂಚ್ ತೊಗೊಂಡಿದ್ದೀನಿ. ಡೀಪ್ ಬ್ರಾಡಿಗೆ 3.5 ಇಂಚ್ ತೊಗೊಂಡಿದ್ದೀನಿ. ಒಂದು ಸ್ಟ್ರೈಟ್ ಮಾರ್ಕು ಬಾಕ್ಸ್ ಹಾಕೋಬೇಕು. ಮತ್ತು ಬಾಟಮ್ ನೋಟಿಗೆ 1 ಇಂಚ್ ತೊಗೊಂಡಿದ್ದೀನಿ. ಮತ್ತು ಕರ್ವ್ ಶೇಪ್ ಕೊಟ್ಟು, ಇದು ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ, ವಿಡಿಯೋ ಆನಲ್ಲಿದೆ ಅಂದ್ಕೊಂಡೆ, ಅದಕ್ಕೆ ಮತ್ತೆ ತೋರಿಸ್ತಿದ್ದೀನಿ ಟರ್ನ್ ಮಾಡಿಕೊಂಡು. ಈಗ ಕಿನಾರಿ ಹಾಕ್ಕೊಳೋದು ಸ್ಟಿಚಿಂಗ್ ಮೇಲೆ. ಈ ಡಿಸೈನಿಗೆ ಪೈಪಿಂಗ್ ಮಾಡ್ತಾಯಿಲ್ಲ, ಹಾಗಾಗಿ ಬರೀ ಕಿನಾರಿ ಹಾಕ್ತಿದ್ದೀನಿ. ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಬೇಕು. ಟಕ್ ಹಿಡಿತಿದೆ ಬ್ಯಾಕು. ಈಗ ಡೀಪ್ ಮಿಡಲ್ ಮಾಡ್ಕೊಬೇಕು ಮಾರ್ಕು. ಡೀಪ್ ನೆಕ್ ಮಿಡಲ್ ಇದೆಯಲ್ಲ, ಅದಕ್ಕೊಂದು ಮಾರ್ಕ್ ಹಾಕ್ಕೋಬೇಕು. ಇದೆಲ್ಲ ಮುಂಚೆನೇ ಕಟ್ ಮಾಡ್ಕೊಂಡಿದ್ದೆ, 3.25 ಇಂಚಿಗೆ ಈಕ್ವಲ್ ಆಗಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಹಾಫ್ ಫೋಲ್ಡಿಂಗ್ ಅದರಲ್ಲಿ ಮಿಡಲಿಂದ ಮತ್ತೆ ತೋರಿಸ್ತೀನಿ. ಫಸ್ಟ್ ಹಾಫ್ ಫೋಲ್ಡಿಂಗ್ ಮಾಡ್ಕೊಬೇಕು ಟ್ರಯಾಂಗಲ್ ಶೇಪಲ್ಲಿ, ಮತ್ತು ಹಾಫ್ ಫೋಲ್ಡಿಂಗು, ಮತ್ತು ಅದರಲ್ಲಿ ಹಾಫ್ ಫೋಲ್ಡಿಂಗ್ ಆಗಬೇಕು ಮಿಡಲ್ಲಿಗೆ, ನೀಟಾಗಿ ಮಿಡಲ್ ಬರಬೇಕು. ಮತ್ತು ಒಂದು ರೆಡಿ ಸ್ಟಿಚ್ ಹಾಕ್ಕೋಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಡೈಮಂಡ್ ಶೇಪಿನ ಬರುತ್ತೆ. ಇನ್ನು ಇದು ಬಿಗ್ ಫ್ಲವರಿಗೆ 2 ಫೋಲ್ಡಿಂಗ್ ಸಾಕು. ಫಸ್ಟ್ ಒಂದು ಟ್ರಯಾಂಗಲ್, ನೆಕ್ಸ್ಟ್ ಒಂದು ಟ್ರಯಾಂಗಲ್ ಮಾಡಿಕೊಂಡ್ರೆ ಅದು ರೆಡಿಯಾಗಿ ಹೋಗುತ್ತೆ. ಈಗ ನೆಕ್ಕಿಂದ ಫ್ಯಾಬ್ರಿಕಿಗೆ 1/2 ಇಂಚಿಗೆ ಮಾರ್ಕ್ ಹಾಕೋ ಬರ್ತಾಯಿದ್ದೀನಿ. ನೆಕ್ ಪೂರ 1/2 ಇಂಚು 1/2 ಇಂಚು. ಹಾಫ್ ಇಂಚ್ ಮಾರ್ಜಿನಿಗೆ ಮಾರ್ಕ್ ಹಾಕೊಂಡು ಈಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಈ ಕಡೆ ಟರ್ನ್ ಆಗೋ ರೀತಿ ಮಾರ್ಕಿನ ಮೇಲೆ ಸ್ಟಿಚಿಂಗ್ ಮಾಡ್ಕೊಂಡು ಬರೋದು ಪೂರ ಒಂದೊಂದನ್ನೇ ತೊಗೊಂಡು. ನೆಕ್ಸ್ಟ್ ಇದು ಈಕ್ವಲ್ ಆಗಿ ಮಿಡಲ್ ಡೈಮಂಡ್ ಶೇಪ್ ಬರೋ ರೀತಿ ನಾವು ಇವಾಗ ಸ್ಟಿಚ್ ಮಾಡಿರೋದನ್ನ ಮಿಡಲಿಗೆ ಹಾಕ್ಕೊಂಡು ಈ ಥರ ಸೂಜಿ ದಾರದಲ್ಲಿ ಬೀಡ್ಸ್ ಇದ್ದರೆ ಬೀಡ್ಸ್ ಹಾಕ್ಬೋದು, ಇಲ್ಲ ಹಾಗೆ ಬೀಡ್ಸ್ ಬೇಡ ಅಂತಂದರೆ ಬರೀ ಹಾಗೇ ನಾಟ್ ಮಾಡ್ಕೋಬೋದು. ಈ ರೀತಿ ಮಾಡ್ಕೋಬೇಕು. ಈಗ ಫೋಲ್ಡ್ ಮಾಡ್ಕೊಂಡ್ವಲ್ಲ ಆ ರೀತಿ ಅಷ್ಟೇ. ಬ್ಯಾಕಲ್ಲೂ ನಾಟ್ ಇದ್ದರೆ ಸ್ಟಿಚಿಂಗ್ ಟೈಟ್ ಇರುತ್ತೆ. ಈಗ ಬಿಗ್ ಫ್ಲವರ್ ಮಾಡ್ಕೊಳ್ಳೋದು ಸೂಜಿ ದಾರದಲ್ಲೇ ಇದೂ ರೆಡಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ. ಈ ಥರ
ಇಷ್ಟೇ, ಈ ಥರ ಫ್ಲವರ್ ಮಾಡೋದು ಇಷ್ಟು ಈಸಿನೇ. ಅದು ನೀಟಾಗಿ ಚೆನ್ನಾಗಿ ಟೈಟಾಗಿ ನಾಟ್ ಹಾಕ್ಕೊಂಡು ಇದಕ್ಕೊಂದು ಬೀಡ್ಸ್ ಇಡಬೇಕು ಮೇಲೆ. ಇಷ್ಟೇ, ಫ್ಲವರ್ ರೆಡಿ ಆಯಿತು. ಫ್ಲವರ್ ಬೇಕಂದರೆ ಚಿಕ್ಕದು ಮಾಡ್ಕೊಬೋದು, ದೊಡ್ಡದು ಮಾಡ್ಕೊಬೋದು. ಚಿಕ್ಕದು ಮಾಡ್ಕೋಬೇಕಂದ್ರೆ ಇವಾಗ 3 ಕಾಲಿದೆ, 2.5, 2 ಎಲ್ಲ ಕಟ್ ಮಾಡ್ಕೋಬಹುದು ಚಿಕ್ಕದು ಬೇಕಂದರೆ. ಅದನ್ನೇ ಮಿಡಲ್ ಸೆಂಟ್ರಿಗೆ ಮಾರ್ಕ್ ಹಾಕಿದ್ವಲ್ಲ ಅಲ್ಲಿಗೆ ನಾಟ್ ಮಾಡ್ತಿದ್ದೀನಿ. ಒಂದೊಂದು ಫ್ಲವರಿಗೂ ಟೈಟಾಗಿ ನಾಟ್ ಹಾಕಿದರೆ ಫ್ಲವರ್ ನೀಟಾಗಿ ಕೂರುತ್ತೆ. ಬ್ಯಾಕಿಗೆ ಒಂದು ಟೈಟ್ ನಾಟ್ ಹಾಕಿದರೆ ಆಯಿತು, ಬ್ಲೌಸ್ ಡಿಸೈನ್ ರೆಡಿ ಆಯಿತು, ಬ್ಯಾಕ್ ಡಿಸೈನು. ಇದೇ ಥರದ ವೀಡಿಯೋಸ್ ಬರ್ತವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.